ರಾಜ್ಯದ ಅನ್ನದಾತರಿಗೆ ಈಗ ಬರ ಸಿಡಿಲು ಬಡಿದಂತಾಗಿದೆ. ರಾಜ್ಯದಲ್ಲಿ ಈಗಲೇ ಬರಗಾಲ ಛಾಯೆ ಆವರಿಸಿದ ಪರಿಣಾಮವಾಗಿ ರೈತರು ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ರೈತರು ಕೂಡ ಬೆಳೆ ಬೆಳೆಯಲು ಕೂಡ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಯಾಕಂತಂದರೆ ಮಳೆ ಕೊರತೆ ಉಂಟಾದ ಪರಿಣಾಮವಾಗಿ ರೈತರು ಈಗ ಮುಗಿಲತ್ತ ಮುಖ ಮಾಡ್ತಾ ಇದ್ದಾರೆ. ಆದರೆ ಈಗ ಜುಲೈ ತಿಂಗಳಲ್ಲಿ ಕೂಡ ಈಗ ಮಳೆ ಕೊರತೆ ಕೂಡ ಉಂಟಾಗಿದೆ. ಹೀಗಾಗಿ ರೈತರು ನಾನು ಕೂಡ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ದೋರ್ನಳ್ಳಿ ತಾಂಡದ ರೈತರ ಜಮೀನು ಪ್ರದೇಶದಲ್ಲಿದ್ದೀನಿ. ಖುದ್ದು ದೃಶ್ಯಗಳನ್ನು ಕೂಡ ನೋಡ್ಬೋದು. ರೈತರು ಈ ಸಂದರ್ಭದಲ್ಲಿ ಕಳೆದ ವರ್ಷ ರೈತರು ಇದೇ ಜಮೀನಿನಲ್ಲಿ ಉತ್ತಮವಾಗಿ ಮಳೆ ಜೊತೆ ಏನಂತಂದರೆ ನೀರಾವರಿ ಸೌಲಭ್ಯ ಮಾಡಿಕೊಂಡು ಇಲ್ಲಿನ ರೈತರು ಭತ್ತ ಜೊತೆ ಉತ್ತಮವಾಗಿ ಹತ್ತಿ ಬೆಳೆ ಬೆಳೆದಿದ್ರು. ಆದರೆ ಈಗ ನಾವು ನೋಡ್ಬೋದು ಯಾವ ರೀತಿ ರೈತರ ಜಮೀನು ಇದೆ. ಈ ದೃಶ್ಯಗಳನ್ನು ಕೂಡ ನೋಡ್ಬೋದು. ಜಮೀನು ಬೆಳೆ ಇಲ್ಲದೆ ಖಾಲಿ ಕಾಣ್ತಾ ಇದೆ. ರೈತರು ಕೂಡ ಇನ್ನೂ ಕೂಡ ಮಳೆ ಬರುವ ನಿರೀಕ್ಷೆ ಇಟ್ಕೊಂಡು ರೈತರು ಈಗ ಜಮೀನನ್ನು ಹದ ಮಾಡುವಂಥ ಕೆಲಸ ಮಾಡಿದ್ದಾರೆ. ಪ್ರತಿ ಎಕರೆಗೆ 10,000 ರೂಪಾಯಿ ಖರ್ಚನ್ನು ಮಾಡಿಕೊಂಡು ಟ್ರ್ಯಾಕ್ಟರ್ ಬಳಕೆ ಮಾಡಿ ಇಲ್ಲಿ ಏನಂತಂದರೆ ಭೂಮಿಯನ್ನು ಹದ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈಗ ಮಳೆ ಕೊರತೆ ಉಂಟಾದ ಪರಿಣಾಮವಾಗಿ ಯಾವುದೇ ಬೆಳೆ ಬಿತ್ತದಂಥ ಪರಿಸ್ಥಿತಿ ಆಗಿದೆ. ಒಂದು ಕಡೆ ಈಗಾಗಲೇ ನೀರಿನ ಮೂಲಗಳು ಕೂಡ ಬತ್ತಿ ಹೋದ ಹಿನ್ನೆಲೆಯಲ್ಲಿ ನೀರಾವರಿ ಬೆಳೆ ಕೂಡ ಬೆಳೆದಂತಾಗಿದೆ. ಹೀಗಾಗಿ ಈ ಭಾಗದ ರೈತರು ಇಲ್ಲಿ ಇದ್ದಾರೆ. ನಾವು ರೈತರ ಜೊತೆ ನಾವು ಮಾತಾಡಿಸುವಂಥ ಕಾರ್ಯ ಮಾಡ್ತೀವಿ. ಯಾಕಂತಂದ್ರೆ ಬೆಳೆ ನಷ್ಟ ಈಗಲೇ ಬೆಳೆ ಬೆಳೆದಿಲ್ಲ. ಸರ್ಕಾರ ಯಾವ ರೀತಿ ಏನು ಮಾಡಬೇಕು ಎಂಬುದ್ರ ಬಗ್ಗೆ ರೈತರು ಕೂಡ ಇದ್ದಾರೆ. ಅವ್ರ ಸಂಕಷ್ಟ ಏನು ಎದುರಿಸ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಕೇಳೋಣ. ಬೆಳೆ ಬೆಳೆದಿಲ್ಲ ಏನಿಲ್ಲ, ಏನು ಆಗ್ಬೇಕಂತ ಆಗ್ರಹ ಮಾಡ್ತೀರಿ? ಸರ್, ನಮಗೆ ಬೆಳೆ ಪರಿಹಾರ ಸಿಗಬೇಕು, ಬರಗಾಲ ಘೋಷಣೆ ಆಗಬೇಕು, ಮತ್ತು ಇಲ್ಲಿನ ರೈತರಿಗೆ ಏನಪ್ಪ ಅಂತಾರೆ ಕೆಲಸ ಕೊಡುವಂಥ ಇದು ಆಗಬೇಕು. ಸಾಲ ಏನಪ್ಪ ಅಂತಾರೆ ಎಲ್ಲ ನಮ್ಮ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಆಗಲಿ ಸೊಸೈಟಿಯಲ್ಲಿ ಆಗಲಿ ತೊಗೊಂಡಂಥ ಸಾಲ ಏನಪ್ಪ ಅಂದ್ರೆ ಮನ್ನಾ ಮಾಡಬೇಕು. ಇದನ್ನು ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಇದು ಇಲ್ಲಿನ ರೈತರು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರೆ ಈಗಲೇ ರಾಜ್ಯದಲ್ಲಿ ಮಳೆ ಕೊರತೆ ಉಂಟಾದ ಪರಿಣಾಮವಾಗಿ ಬೆಳೆ ಬೆಳೆಯಲು ಕೂಡ ಸಾಧ್ಯವಾಗ್ತಾ ಇಲ್ಲ. ನಾವು ಕೂಡ ವಿವಿಧ ಬ್ಯಾಂಕ್ನಲ್ಲಿ ಸಾಲ ಮಾಡಿಕೊಂಡಿದ್ದೇವೆ. ರೈತರ ಬೆಳೆ ಸಾಲ ಮನ್ನಾ ಮಾಡುವ ಜೊತೆ ಇಲ್ಲಿನ ರೈತರಿಗೆ ಸರ್ಕಾರ ಈಗಲೇ ಬರಗಾಲ ಪೀಡಿತವೆಂದು ಯಾದಗಿರಿ ಜಿಲ್ಲೆಯನ್ನು ಘೋಷಣೆ ಮಾಡಿ ರೈತರ ಸಂಕಷ್ಟಕ್ಕೆ ನೆರವಾಗಬೇಕೆಂದು ರೈತರು ಕೂಡ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾಗಪ್ಪ ಮಲಿಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.